ಸ್ಟೇರಿಂಗ್ ವೀಲ್ನ ಯೂಸ್ ಮಾಡ್ಕೊಂಬಿಟ್ಟು ನಮ್ಮ ಗಾಡಿನ ಸ್ಟ್ರೇಟ್ ಆಗಿ ಮೂವ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ ಹಿಂದಿನ ಡ್ರೈವಿಂಗ್ ಕ್ಲಾಸಲ್ಲಿ. ಬಟ್ ಏನಂತ ಹೇಳಿದ್ರೆ ನಾವು ಡ್ರೈವಿಂಗ್ ಕಲಿತಿರ್ಬೇಕಾದ್ರೆ ಅದು ಸ್ಟ್ರೇಟ್ ಆಗಿ ಹೋಗೋದಷ್ಟೇ ನಾವು ಮೇಂಟೈನ್ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ರೋಡ್ಗಳು ಬಂದ್ಬಿಟ್ಟು ಸ್ಟ್ರೇಟ್ ಆಗಿ ಇರಲ್ಲ. ಕೆಲವು ಟೈಮ್ನಲ್ಲಿ ನಾವು ರೈಟ್ ಟರ್ನ್ ತೊಗೋಬೇಕಾಗುತ್ತೆ, ಕೆಲವು ಟೈಮ್ನಲ್ಲಿ ಲೆಫ್ಟ್ ಟರ್ನ್ ತೊಗೋಬೇಕಾಗುತ್ತೆ, ಹಾಗೆ ಕೆಲವು ಟೈಮ್ನಲ್ಲಿ 90 ಡಿಗ್ರಿ ಆಂಗಲಲ್ಲಿ ಟರ್ನ್ ತೊಗೋಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಡ್ರೈವಿಂಗ್ ಕ್ಲಾಸಲ್ಲಿ ಸ್ಟೇರಿಂಗ್ ವೀಲ್ನ ನಾವು ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು, ಅಂದರೆ ಅದು ರೈಟ್ ಟರ್ನ್ ತೊಗೊಳ್ಳೋದಾಗಿರ್ಬೋದು ಅಥವಾ ಲೆಫ್ಟ್ ಟರ್ನ್ ತೊಗೊಳ್ಳೋದಾಗಿರ್ಬೋದು ಅಥವಾ ಪೂರ್ತಿಯಾಗಿ ಯು ಟರ್ನ್ ತೊಗೊಂಡು ಮಾಡ್ಕೊಂಡು ಬರೋದಾಗಿರ್ಬೋದು. ಸೊ ಆ ಟೈಮ್ನಲ್ಲಿ ನಾವು ಸ್ಟೇರಿಂಗ್ ವೀಲನ್ನು ಯಾವ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ತಪ್ಪದೆ ನೋಡಿ. ಹಾಗೆ ಏನಾದರೂ ನೀವು ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂತ ಹೇಳಿದ್ರೆ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಾನು ಮಾಡಿದ ಎಫ್ ಮುಟ್ಟು ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಸ್ಟೇರಿಂಗ್ ವೀಲ್ನ ನಾವು ಪರ್ಫೆಕ್ಟಾಗಿ ಹೋಲ್ಡ್ ಮಾಡೋದನ್ನು ಫಸ್ಟ್ ಕಲಿಬೇಕು. ಅದಾದಮೇಲೆ ಬಂದ್ಬಿಟ್ಟು ಸ್ಟೇರಿಂಗ್ ವೀಲ್ನ ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕಾಗುತ್ತೆ. ನಾವು ರೈಟ್ ಟರ್ನ್ ತೊಗೊಳ್ಳೋದಾಗಿರ್ಬೋದು ಅಥವಾ ಲೆಫ್ಟ್ ಟರ್ನ್ ತೊಗೊಳ್ಳೋದಾಗಿರ್ಬೋದು. ರೈಟ್ ಟರ್ನ್ ಅಥವಾ ಲೆಫ್ಟ್ ಟರ್ನ್ ತೊಗೋಬೇಕು ಅಂತ ಹೇಳಿದ್ರೆ ಎರಡು ಟೆಕ್ನಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವು ಇಲ್ಲಿ ಸ್ಟೇರಿಂಗ್ ವೀಲ್ನ ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡ್ಬೋದು. ಓಕೆನಾ. ನಂಬರ್ 1 ಬಂದುಬಿಟ್ಟು ಪುಲ್ ಆ್ಯಂಡ್ ಪುಷ್ ಟೆಕ್ನಿಕ್. ಅಂದರೆ ಪುಲ್ ಆ್ಯಂಡ್ ಪುಷ್ ಟೆಕ್ನಿಕ್ ಏನಂತ ಹೇಳಿದ್ರೆ ನಾವು ಸ್ಟೇರಿಂಗ್ ವೀಲ್ನ ಏನು ಹಿಡ್ಕೊಂಡಿರ್ತೇವೆ, ಸೊ ಒಂದು ಕೈಯಿಂದ ಪುಲ್ ಮಾಡೋದು, ಮತ್ತೊಂದು ಕೈಯಿಂದ ಪುಷ್ ಮಾಡ್ಕೊಳ್ಳೋದು. ಸೊ ಈ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವು ಪರ್ಫೆಕ್ಟಾಗಿ ಸ್ಟೇರಿಂಗ್ ವೀಲ್ನ ಕಂಟ್ರೋಲ್ ಮಾಡ್ಬೋದು, ಹ್ಯಾಂಡಲ್ ಮಾಡ್ಬೋದು. ನಮ್ಮ ಗಾಡಿ ಬಂದ್ಬಿಟ್ಟು ಕರೆಕ್ಟಾಗಿ ಟರ್ನ್ ತೊಗೊಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸ್ಟಾರ್ಟಿಂಗ್ ಟೈಮ್ ನಾವು ಕಲಿತಿದ್ದೀವಿ ಅಂತ ಹೇಳಿದ್ರೆ ಈ ಟೆಕ್ನಿಕ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಬೋದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಹ್ಯಾಂಡ್ ಓವರ್ ಹ್ಯಾಂಡ್. ಅಂದರೆ ನಾವೇನು ಸ್ಟೇರಿಂಗ್ ವೀಲ್ನ ಹಿಡ್ಕೊಂಡಿರ್ತೇವೆ, ಒಂದು ಕೈಯಿಂದ ಸ್ಟೇರಿಂಗ್ ವೀಲ್ನ ಪುಲ್ ಮಾಡ್ಕೊಂಡು ಮತ್ತೊಂದು ಕೈಯಿಂದ ಪುಷ್ ಮಾಡೋದಕ್ಕೆ ನಾವು ಹ್ಯಾಂಡ್ ಓವರ್ ಹ್ಯಾಂಡ್ ಅಂತ ಹೇಳ್ತೀವಿ. ಸೊ ಆ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವು ಪರ್ಫೆಕ್ಟಾಗಿ ಗಾಡಿನ ಟರ್ನ್ ತೊಗೋಬೋದು. ಸ್ನೇಹಿತರೆ, ಸ್ಟೇರಿಂಗ್ ವೀಲನ್ನು ನಾವು ಪರ್ಫೆಕ್ಟಾಗಿ ಕಂಟ್ರೋಲ್ ಮಾಡಿದ್ವಿ ಕಲ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೀವು ಡ್ರೈವಿಂಗ್ ಕಲಿತ ಹಾಗೆ ನೀವು ಎಲ್ಲಿ ಬೇಕಾದರೂ ಡ್ರೈವಿಂಗ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತಲೇ ಅರ್ಥ. ಈಗ ಫಸ್ಟ್ ನಾವು ಸ್ಟೇರಿಂಗ್ ವೀಲನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ಎರಡು ಟೆಕ್ನಿಕ್ ಇದೆ ಅಂತ ಹೇಳಿದೆ. ಒಂದು ಪುಲ್ ಆ್ಯಂಡ್ ಪುಷ್ ಟೆಕ್ನಿಕ್ಕು, ಸೆಕೆಂಡ್ ಒಂದು ಬಂದ್ಬಿಟ್ಟು ಹ್ಯಾಂಡ್ ಓವರ್ ಹ್ಯಾಂಡ್ ಅಥವಾ ಕ್ರಾಸ್ ಓವರ್ ಹ್ಯಾಂಡ್. ಓಕೆನಾ. ಪುಲ್ ಆ್ಯಂಡ್ ಪುಷ್ ಟೆಕ್ನಿಕ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ನಾನು ನಿಮಗೆ ನಿಂತಿರೋ ಗಾಡಿಯಲ್ಲಿ ತೋರಿಸ್ತೇನೆ. ಫಸ್ಟ್ ಬಂದ್ಬಿಟ್ಟು ಪುಲ್ ಆ್ಯಂಡ್ ಪುಷ್ ಟೆಕ್ನಿಕ್ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ. ಫಾರ್ ಎಕ್ಸಾಂಪಲ್ ಏನಾದರೂ ನಮಗೆ ಈಗ ಮುಂದ್ಗಡೆ ನೀವು ನೋಡ್ತಿರುವಾಗೆ ರೈಟ್ ಟರ್ನ್ ತೊಗೊಳ್ಳೋದಿದೆ ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ನಾವು ಸ್ಟೇರಿಂಗ್ ವೀಲ್ನ ರೈಟ್ ಟರ್ನ್ ತೊಗೋಬೇಕು ಅಂತ ಹೇಳಿದ್ರೆ ಪುಲ್ ಆ್ಯಂಡ್ ಪುಷ್ ಟೆಕ್ನಿಕನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ನೀವು ನೋಡ್ತಿರುವಾಗೆ ಎರಡು ಕೈಯಿಂದ ನಾನು ಈ ರೀತಿಯಾಗಿ ಹಿಡ್ಕೊಂಡಿರ್ತೇನೆ ಸ್ಟೇರಿಂಗನ್ನು. ಒಂದು ಕೈಯಿಂದ ಪುಲ್ ಮಾಡ್ಕೊಳ್ಳೋದು, ಅಂದರೆ ಬಲಗೈಯಿಂದ ಪುಲ್ ಮಾಡ್ಕೊಳ್ಳೋದು, ಹೀಗೆ ಎಡಗೈಯಿಂದ ಪುಷ್ ಮಾಡೋದು. ಓಕೆ, ಈ ರೀತಿಯಾಗಿ ಪುಲ್ ಪುಷ್ ಪುಲ್ ಪುಷ್. ಸೊ ಟರ್ನ್ ಆಯಿತಾ. ಆಮೇಲೆ ಬಂದ್ಬಿಟ್ಟು ಎಡಗೈಯಿಂದ ಪುಲ್ ಮಾಡ್ಕೊಳ್ಳೋದು, ಬಲಗೈಯಿಂದ ಪುಷ್ ಮಾಡೋದು, ಈ ರೀತಿಯಾಗಿ ಪುಲ್ ಪುಷ್. ಇನ್ನೊಂದು ಟೆಕ್ನಿಕ್ ಅಂತ ಹೇಳಿದ್ರೆ ಅದು ಕ್ರಾಸ್ ಓವರ್ ಹ್ಯಾಂಡ್ ಅಥವಾ ಹ್ಯಾಂಡ್ ಓವರ್ ಹ್ಯಾಂಡು. ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಈಗ ನನಗೆ ಲೆಫ್ಟ್ ಟರ್ನ್ ತೊಗೊಳ್ಳೋದಿದೆ ಅಂತ ಹೇಳಿದ್ರೆ ಹ್ಯಾಂಡ್ ಓವರ್ ಹ್ಯಾಂಡ್ ಅಂತ ಹೇಳಿದ್ರೆ ಈ ರೀತಿಯಾಗಿ ನೋಡಿ, ಹೀಗೆ. ಈಗ ನನಗೆ ರೈಟ್ ಟರ್ನ್ ತೊಗೊಳ್ಳೋದಿದೆ ಅಂತ ಹ್ಯಾಂಡ್ ಓವರ್ ಹ್ಯಾಂಡನ್ನು ಈ ರೀತಿಯಾಗಿ ಒಂದು ಕೈಯಿಂದ ಇದು ಮಾಡ್ಕೊಂಡು ಮತ್ತೆ ಲೆಫ್ಟ್ ತೊಗೊಂಡು ಆಮೇಲೆ ಬಂದ್ಬಿಟ್ಟು ಈ ರೀತಿಯಾಗಿ ಹ್ಯಾಂಡ್ ಓವರ್ ಹ್ಯಾಂಡ್. ಸೊ ಈ ರೀತಿಯಾಗಿ ಟರ್ನ್ ತೊಗೊಳ್ಳೋದು. ಸೊ ಇದಕ್ಕೆ ಬಂದ್ಬಿಟ್ಟು ಹ್ಯಾಂಡ್ ಓವರ್ ಹ್ಯಾಂಡ್ ಅಂತೇಳಿ ಹೀಗೆ. ಸೊ ಈ ರೀತಿಯಾಗಿ ಹಾಗೆ ಬಂದ್ಬಿಟ್ಟು ಲೆಫ್ಟ್ ಟರ್ನ್ ತೊಗೊಳಿದ್ದೀವಿ ಅಂತ ಹೇಳಿದ್ರೆ ಈ ರೀತಿಯಾಗಿ, ಇದಕ್ಕೆ ನಾವು ಹ್ಯಾಂಡ್ ಓವರ್ ಹ್ಯಾಂಡು ಅಂತ ಹೇಳ್ತೀವಿ. ಓಕೆನಾ. ಸೊ ಆ್ಯಕ್ಚುಲಿ ನೀವು ಯಾವುದೇ ಟೆಕ್ನಿಕನ್ನು ಯೂಸ್ ಮಾಡಿ ಟರ್ನ್ ತೊಗೋಬೇಕಾಗುತ್ತೆ ಅಂತ ಹೇಳಿದ್ರೆ ನಾವು ಕ್ರಾಸಾಗಿ ಈ ರೀತಿಯಾಗಿ ಕ್ರಾಸ್ ಬರುವ ಹಾಗೆ ನೀವು ಟರ್ನ್ ಮಾಡಬಾರ್ದು ಗಾಡಿನ. ಅಂದರೆ ನಮ್ಮ ಕೈಗಳು ಬಂದ್ಬಿಟ್ಟು ಕ್ರಾಸ್ ಆಗಬಾರ್ದು ಈ ರೀತಿಯಾಗಿ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ನಮ್ಮ ಗಾಡಿ ಬಂದ್ಬಿಟ್ಟು ಫ್ರಂಟಿಂದ ಏನಾದರೂ ಇಂಪ್ಯಾಕ್ಟ್ ಆಯ್ತು, ಎಲ್ಲರೂ ಬಡಿತು ಅಂತ ಹೇಳಿದ್ರೆ ನಮ್ಮ ಏರ್ ಬ್ಯಾಗ್ ಏನಿದೆ ಇಲ್ಲಿಂದ ಓಪನ್ ಆಗ್ತಿರುತ್ತೆ. ಓಕೆನಾ. ಸೊ ಯಾವಾಗಲೂ ಬಂದ್ಬಿಟ್ಟು ಈ ಸ್ಟೇರಿಂಗಿನ ಸೆಂಟ್ರ್ ಪಾಯಿಂಟ್ ಏನಿದೆ ಅದು ಬಂದ್ಬಿಟ್ಟು ಫ್ರೀ ಆಗಿರ್ಬೇಕು. ಈ ರೀತಿಯಾಗಿ ಕ್ರಾಸ್ ಬರುವ ಹಾಗೆ ನೀವು ಸ್ಟೇರಿಂಗ್ ವೀಲ್ನ ಹ್ಯಾಂಡಲ್ ಮಾಡಬಾರ್ದು. ಓಕೆ. ಪುಲ್ ಆ್ಯಂಡ್ ಪುಷ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ಈಗ ಅಲ್ಲಿ ರೈಟ್ ಟರ್ನ್ ತೊಗೊಳ್ದಿದೆ, ನನಗೆ ರೈಟ್ ಟರ್ನ್ ತೊಗೊಂಡು ತೋರಿಸ್ತೇನೆ. ಮತ್ತು ನೀವು ರೈಟ್ ಟರ್ನ್ ತೊಗೋಬೇಕಾದ್ರೆ ಸೊ ಯಾವ ಟೈಮಲ್ಲಿ ಬಂದ್ಬಿಟ್ಟು ನೀವು ಸ್ಟೇರಿಂಗ್ ವೀಲನ್ನು ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಸಹ ನಿಮಗೆ ಗೊತ್ತಿರಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ತುಂಬ ಮೊದಲೇ ನೀವು ಸ್ಟೇರಿಂಗ್ ವೀಲ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಸೈಡಲ್ಲಿ ಏನಾದರೂ ವಾಲ್ ಇರ್ಬೋದು ಅಥವಾ ಏನಾದರೂ ಬಿಲ್ಡಿಂಗ್ ಇರ್ಬೋದು ಅಥವಾ ಏನಾದರೂ ಅಬ್ಸ್ಟ್ಯಾಕಲ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಗಾಡಿ ಬಂದ್ಬಿಟ್ಟು ಟಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನೂ ಕೆಲವು ಟೈಮಲ್ಲಿ ನೀವೇನಾದರೂ ತುಂಬ ಲೇಟಾಗಿ ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಮುಂದ್ಗಡೆ ಲೆಫ್ಟ್ ಸೈಡ್ ಬಂಪರ್ ಏನಿದೆ ಅದು ಬಂದ್ಬಿಟ್ಟು ಆ ಕಡೆ ಸೈಡ್ ಇರುವಂಥ ಅಬ್ಸ್ಟ್ಯಾಕಲ್ಗೂ ಅಥವಾ ಗೋಡೆಗೋ ತಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಸಹ ನಾವು ತಿಳ್ಕೋಬೇಕು ಟರ್ನ್ ತೊಗೋಬೇಕು ಅಂತ ಹೇಳಿದ್ರೆ. ಸೊ ಈ ವಿಡಿಯೋದಲ್ಲಿ ಎರಡನ್ನೂ ನಾನು ಕವರ್ ಮಾಡ್ತೇನೆ. ಸ್ಟೇರಿಂಗ್ ವೀಲನ್ನು ಹ್ಯಾಂಡಲ್ ಮಾಡೋದ್ರ ಜೊತೆಗೆ ಯಾವ ಟೈಮ್ನಲ್ಲಿ ನಾವು ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಗಾಡಿ ಮೂವ್ ಆಯಿತು. ಈಗ ನನಗೇನಂತ ಹೇಳಿದ್ರೆ, ಈಗ ಅಲ್ಲಿ ನೀವು ನೋಡ್ತಿರುವಾಗ ಅಲ್ಲಿ ನನಗೆ ಟರ್ನ್ ತೊಗೊಳ್ಳೋದಿದೆ. ಸೊ ಟರ್ನ್ ತೊಗೊಳ್ಳೋದಿದೆ ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ ನಮಗೆ ಪರ್ಫೆಕ್ಟಾಗಿ ಇಲ್ಲಿ ರೈಟ್ ಸೈಡಲ್ಲಿ ಏನಿದೆ ಇಲ್ಲಿ ನಾವು ಒಂದು ಗ್ಯಾಪನ್ನು ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನಾನು ತೋರಿಸ್ತೇನೆ. ಈಗ ನೋಡಿ ಇಷ್ಟು ಗ್ಯಾಪ್ ಇದೆ. ಸೊ ನನಗೆ ಅಲ್ಲಿ ಈ ಟರ್ನ್ ತೊಗೊಳ್ಳೋದಿದೆ, ಅಲ್ಲಿ ಟರ್ನ್ ತೊಗೊಳ್ಳೋದಿದೆ. ಸೊ ಟರ್ನ್ ತೊಗೋಬೇಕಾದ್ರೆ ನಾನು ಇಲ್ಲಿಂದ ರೈಟ್ ಟರ್ನ್ ತೊಗೋಬೇಕಂತ ಹೇಳಿದ್ರೆ ಯಾವ ಟೈಮ್ನಲ್ಲಿ ನಾನು ಸ್ಟೇರಿಂಗನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ಈಗ ನಾನು ಮೂವ್ ಮಾಡ್ತಾನೆ, ಹೀಗೆ ಟರ್ನ್ ತೊಗೊಳ್ಳೋದಿದೆ ಅನ್ನೋ ಟೆನ್ಷನಿಂದ ಸೊ ತುಂಬ ಮುಂಚೆನೇ ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ರೀತಿಯಾಗಿ ನೋಡಿ ಟರ್ನ್ ಇದೆ, ಈಗ ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಏನಾಯಿತು, ನಾನು ತುಂಬ ಬೇಗನೆ ಸ್ಟೇರಿಂಗನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಏನಾಯಿತು, ನನ್ನ ಗಾಡಿ ಬಂದ್ಬಿಟ್ಟು ಫ್ರಂಟ್ ವೀಲ್ ಬಂದ್ಬಿಟ್ಟು ಕ್ರಾಸ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಈ ಗಾಡಿ ಪೋರ್ಷನ್ ಬಂದ್ಬಿಟ್ಟು ಇದಕ್ಕೆ ಟಚ್ ಆಗುತ್ತೆ.
ಅಲ್ವಾ, ಈ ಗೋಡೆ ಇದೆಯಲ್ವಾ ಇದಕ್ಕೆ ಟಚ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ನಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು ಯಾವ ಟೈಮ್ನಲ್ಲಿ ನಾವು ಸ್ಟೇರಿಂಗ್ ವೀಲನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾನು ಗಾಡಿನ ಹೋಗ್ಬಿಡ್ತೇನೆ. ಸ್ವಲ್ಪ ಮಟ್ಟಿಗೆ 2 ರಿಂದ 3 ಫೀಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿರಬೇಕು ಇಲ್ಲಿ ಸೈಡ್ಗೂ. ಹಾಗೆ ಬಂದ್ಬಿಟ್ಟು ನೋಡಿ, ಈಗ ನಾನು ಅಂದರೆ ನಾವು ಯಾವ ಟೈಮ್ನಲ್ಲಿ ಸ್ಟೇರಿಂಗ್ ವೀಲನ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ನಾವು ಎಲ್ಲಿ ಟರ್ನ್ ತೊಗೊಳಿದ್ದೀವಿ, ರೈಟ್ ಟರ್ನ್ ತೊಗೊಳಿದ್ದೀವಿ, ಆ ಸ್ಟಾರ್ಟಿಂಗ್ ಪಾಯಿಂಟ್ ಎಡ್ಜ್ ಏನಿದೆ, ರೋಡ್ ಎಡ್ಜ್ ಏನಿದೆ ಸ್ಟಾರ್ಟಿಂಗ್ದು, ಅದು ಬಂದ್ಬಿಟ್ಟು ನಮ್ಮ ಈ ORM ಏನಿದೆ ಅದು ಮ್ಯಾಚ್ ಆಗಬೇಕು. ಈಗ ನೋಡಿ, ನನಗೆ ಆ್ಯಕ್ಚುಲಿ ಆ ರೋಡ್ನ ನಾನು ಟರ್ನ್ ಏನು ತೊಗೊಳಿದ್ದೆ, ರೈಟ್ ಟರ್ನ್, ಆ ರೋಡ್ನ ಸ್ಟಾರ್ಟಿಂಗ್ ಪಾಯಿಂಟು ನನ್ನ ORMಗೆ ಮ್ಯಾಚ್ ಆಗ್ತಾಯಿದೆ. ಈಗ ನಾನು ಸ್ಟೇರಿಂಗ್ ವೀಲನ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಗಾಡಿ ಮೂವ್ ಮಾಡ್ತಿದ್ದಂಗೆ ಬಲಗೈಯಿಂದ ಪುಲ್ ಮಾಡ್ಕೋತೇನೆ, ಎಡಗೈಯಿಂದ ಪುಷ್. ನೋಡಿ, ಬಲಗೈಯಿಂದ ಪುಲ್ಲು, ಎಡಗೈಯಿಂದ ಪುಷ್. ಸೊ ಈಗ ಮೂವ್ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಸ್ಟೇರಿಂಗ್ ವೀಲನ್ನ ಮತ್ತೆ ಸ್ಟ್ರೇಟ್ ಮಾಡ್ಕೊಂಬಿಡ್ಬೇಕು ಈ ರೀತಿಯಾಗಿ. ಓಕೆ, ಸೊ ಸ್ಟೇರಿಂಗ್ ವೀಲನ್ನು ನಾವು ಹಾಗೆ ಟರ್ನ್ ತೊಗೊಂಡ್ಬಿಟ್ಟು ಹಾಗೆ ಹೋದ್ವಿ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ರೈಟ್ ಹೋಗಿಬಿಡುತ್ತೆ. ಸೊ ಟರ್ನ್ ಆದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಸ್ಟೇರಿಂಗ್ ವೀಲನ್ನ ಮತ್ತೆ ನಾವು ಸ್ಟ್ರೇಟ್ ಮಾಡ್ಕೊಂಬಿಡ್ಬೇಕು. ಯಾವಾಗ ನಾನು ರೈಟ್ ಟರ್ನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ರೈಟ್ ಟರ್ನ್ ತೊಗೊಳ್ಳೋಂಥ ರೋಡ್ನ ಎಡ್ಜ್ ಏನಿದೆ ಅದು ನನ್ನ ORMಗೆ ಮ್ಯಾಚ್ ಆಯಿತು ಅಂತೇಳಿ. ಈಗ ನೋಡಿ, ORMಗೆ ಮ್ಯಾಚ್ ಆಯಿತು. ಈಗ ನಾನು ರೈಟ್ ಹ್ಯಾಂಡಿಂದ ಪುಲ್ ಮಾಡ್ಕೋತೇನೆ, ಲೆಫ್ಟ್ ಹ್ಯಾಂಡಿಂದ ಪುಷ್. ನೋಡಿ, ಫುಲ್ ಆ್ಯಂಡ್ ಪುಷ್. ಸೊ ಈಗ ಟರ್ನ್ ತೊಗೊಂಡಾಯಿತು. ಸೊ ಇವಾಗ ಏನು ಮಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಸ್ಲೋ ಮಾಡ್ಕೊಂಬಿಟ್ಟು ವಾಪಸ್ ಮತ್ತೆ ಸ್ಟೇರಿಂಗನ್ನು ನಾವು ಅದೇ ರೀತಿಯಾಗಿ ವಾಪಸ್ ತರಬೇಕು. ವಾಪಸ್ ಯಾವ ರೀತಿ ತರಬೇಕಂದ್ರೆ ಫುಲ್ ಆ್ಯಂಡ್ ಪುಷ್ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡ್ರೆ ಲೆಫ್ಟ್ ಹ್ಯಾಂಡಿಂದ ಪುಲ್ ಮಾಡ್ಕೊಳ್ಳೋದು, ರೈಟ್ ಹ್ಯಾಂಡಿಂದ ಪುಷ್ ಮಾಡ್ಕೊಳ್ಳೋದು, ಲೆಫ್ಟ್ ಹ್ಯಾಂಡಿಂದ ಪುಲ್ಲು, ರೈಟ್ ಹ್ಯಾಂಡಿಂದ ಪುಷ್. ಇನ್ ಕೇಸ್ ಏನಾದರೂ ನಿಮ್ಮ ಗಾಡಿ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಸ್ಪೀಡ್ ಇತ್ತು ಅಂತ ಹೇಳಿದ್ರೆ ನೀವು ಸ್ಟೇರಿಂಗ್ ವೀಲ್ ಆಟೋಮೆಟಿಕ್ಕಾಗಿ ನೀವು ಸ್ವಲ್ಪ ಮಟ್ಟಿಗೆ ಲೂಸ್ ಬಿಟ್ರಿ ಅಂತ ಹೇಳಿದ್ರೆ ವಾಪಸ್ ಬರುತ್ತೆ. ಓಕೆನಾ. ಸೊ ಈಗ ನೀವು ಕಲಿತಿದ್ದೀರಾ, ಸ್ಲೋ ಆಗಿ ಮೂವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವೇ ವಾಪಸ್ ತರಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಸ್ವಲ್ಪ ಮಟ್ಟಿಗೆ ಸ್ಪೀಡ್ ಇತ್ತು ಗಾಡಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಸ್ಟೇರಿಂಗ್ ಬಂದ್ಬಿಟ್ಟು ವಾಪಸ್ ಅದ್ರ ಪೊಸಿಷನ್ಗೆ ಸ್ಟ್ರೇಟ್ ಆಗುತ್ತೆ. ರೈಟ್ ಟರ್ನ್ ತೊಗೊಳೋದು ಯಾವ ರೀತಿಯಾಗಿ ಅಂತ ನೋಡಿದ್ವಿ. ಈಗ ಅದೇ ನಾನು ಲೆಫ್ಟ್ ಟರ್ನ್ ತೊಗೋಬೇಕಾದ್ರೆ ಯಾವ ರೀತಿಯಾಗಿ ಟರ್ನ್ ಮಾಡೋದು ಅಂತ ತೋರಿಸ್ತೇನೆ. ಈಗಲೂ ಅಷ್ಟೇ, ನೀವು ಯಾವ ಟೈಮ್ನ ಸ್ಟೇರಿಂಗ್ ವೀಲ್ನ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಲೆಫ್ಟ್ ಟರ್ನ್ ತೊಗೊಳ್ತಿದ್ರೆ ಅಂತ ಹೇಳಿದ್ರೆ ಲೆಫ್ಟ್ ORM ಬಂದ್ಬಿಟ್ಟು ನಾವು ಏನು ಟರ್ನ್ ತೊಗೊಳ್ತೀವಿ, ಲೆಫ್ಟ್ ಟರ್ನ್ ಏನು ತೊಗೊಳ್ತೀವಿ ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ, ಅಂದರೆ ರೀಚ್ ಆಯಿತು ಅಂತ ಹೇಳಿದ್ರೆ ನಾವು ಸ್ಟೇರಿಂಗ್ ವೀಲ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನೀವು ನೋಡ್ತಿರುವಾಗ ನನ್ನ ಲೆಫ್ಟ್ ORM ಬಂದ್ಬಿಟ್ಟು ನಾನು ಟರ್ನ್ ತೊಗೋಬೇಕಾಗಿರೋ ರೋಡ್ಗೆ ಮ್ಯಾಚ್ ಆಗ್ತಿದೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಈಗ ನಾನು ಸ್ಟೇರಿಂಗ್ ವೀಲ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಟೇರಿಂಗ್ ವೀಲ್ನ ಫುಲ್ ಆ್ಯಂಡ್ ಪುಷ್ ಟೆಕ್ನಿಕ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಟರ್ನ್ ತೊಗೊಳ್ತೀನಿ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ರೈಟ್ ಹ್ಯಾಂಡಿಂದ ಪುಷ್ ಮಾಡೋದು, ಲೆಫ್ಟ್ ಹ್ಯಾಂಡಿಂದ ಪುಲ್ ಮಾಡ್ಕೊಳ್ಳೋದು. ಓಕೆ ನೋಡಿ, ರೈಟ್ ಹ್ಯಾಂಡಿಂದ ಪುಷ್ ಮಾಡಿದೆ, ಲೆಫ್ಟ್ ಹ್ಯಾಂಡಿಂದ ಪುಲ್, ರೈಟ್ ಹ್ಯಾಂಡಿಂದ ಪುಷ್ ಮಾಡಿದೆ, ಲೆಫ್ಟ್ ಹ್ಯಾಂಡಿಂದ ಪುಲ್ ಮಾಡಿದೆ. ಈಗ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸ್ಲೋ ಮಾಡ್ಕೊಂಬಿಟ್ಟು ವಾಪಸ್ ನಾನು ಸ್ಟೇರಿಂಗ್ ವೀಲ್ ತರಬೇಕಂದ್ರೆ ರೈಟ್ ಹ್ಯಾಂಡಿಂದ ಪುಲ್ ಮಾಡ್ಕೊಂಡೆ, ಲೆಫ್ಟ್ ಹ್ಯಾಂಡಿಂದ ಪುಷ್ ಮಾಡ್ಕೊಂಡೆ. ಈಗ ಬಂದ್ಬಿಟ್ಟು ಸ್ಟೇರಿಂಗು ಸ್ಟ್ರೇಟ್ ಆಯಿತು. ಈಗ ಇನ್ನೊಂದು ಟೆಕ್ನಿಕ್ ಅಂತ ಹೇಳಿದ್ರೆ ಕ್ರಾಸ್ ಓವರ್ ಹ್ಯಾಂಡ್ ಅಥವಾ ಹ್ಯಾಂಡ್ ಓವರ್ ಹ್ಯಾಂಡು, ಅದನ್ನು ನೀವು ಯೂಸ್ ಮಾಡ್ಕೊಂಬಿಟ್ಟು ಸ್ಟೇರಿಂಗ್ ವೀಲನ್ನು ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡ್ಬೋದು. ಕ್ರಾಸ್ ಓವರ್ ಹ್ಯಾಂಡ್ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈಗ ಸ್ಟೇರಿಂಗ್ ವೀಲ್ ಈ ರೀತಿಯಾಗಿ ಎರಡು ಕೈಲಿ ನೆಟ್ಕೊಂಡಿರ್ತೀವಿ. ಕ್ರಾಸ್ ಓವರ್ ಹ್ಯಾಂಡಿಗೆ ರೈಟ್ ಅಂತ ತೊಗೋಬೇಕು. ನೋಡಿ, ಈ ರೀತಿಯಾಗಿ ಕ್ರಾಸ್ ಓವರ್ ಹ್ಯಾಂಡ್ ಈ ರೀತಿಯಾಗಿ ಟರ್ನ್ ತೊಗೋಬೋದು. ಹಾಗೆ ಸ್ಟೇರಿಂಗ್ ವೀಲ್ನ ಮತ್ತೆ ಸ್ಟ್ರೇಟ್ ಮಾಡ್ಕೋಬೋದು. ಹೀಗೆ ಈಗ ನೋಡಿ, ನನಗೆ ಲೆಫ್ಟ್ ಟರ್ನ್ ತೊಗೊಳ್ಳೋದಿದೆ, ಈ ರೀತಿಯಾಗಿ ಕ್ರಾಸ್ ಓವರ್ ಹ್ಯಾಂಡ್, ಹೀಗೆ ಹ್ಯಾಂಡ್ ಓವರ್ ಹ್ಯಾಂಡ್. ಓಕೆ, ವಾಪಸ್ ತೊಗೋಬೇಕು ಮತ್ತು ಈ ರೀತಿಯಾಗಿ. ಸೊ ಈ ರೀತಿಯಾಗಿ ನಾವು ಹ್ಯಾಂಡ್ ಓವರ್ ಹ್ಯಾಂಡ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವು ಸ್ಟೇರಿಂಗ್ ವೀಲ್ನ ಕಂಟ್ರೋಲ್ ಮಾಡ್ಬೋದು. ಹಾಗೆ ಪುಲ್ ಆ್ಯಂಡ್ ಪುಷ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವು ಪರ್ಫೆಕ್ಟಾಗಿ ಸ್ಟೇರಿಂಗ್ ವೀಲನ್ನು ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ. ನೋಡೋದಲ್ಲ, ಎರಡು ಟೆಕ್ನಿಕನ್ನು ನಾವು ಯೂಸ್ ಮಾಡ್ಕೊಂಬಿಟ್ಟು ಒಂದು ಪರ್ಫೆಕ್ಟಾಗಿ ಸ್ಟೇರಿಂಗ್ ವೀಲ್ನ ಹ್ಯಾಂಡಲ್ ಮಾಡ್ಬೋದು. ಒಂದು ಪುಲ್ ಆ್ಯಂಡ್ ಪುಷ್ ಟೆಕ್ನಿಕ್, ಇನ್ನೊಂದು ಬಂದ್ಬಿಟ್ಟು ಹ್ಯಾಂಡ್ ಓವರ್ ಹ್ಯಾಂಡ್. ಬಟ್ ಏನಂದರೆ ಸ್ಟಾರ್ಟಿಂಗ್ ಟೈಮಲ್ಲಿ ನನ್ನ ರೆಕಮೆಂಡೇಷನ್ ಏನಂತ ಹೇಳಿದ್ರೆ ನೀವು ಗಾಡಿನ ರೈಟ್ ಟರ್ನ್ ತೊಗೋಬೇಕು ಅಂತ ಹೇಳಿದ್ರೆ ಅಥವಾ ಲೆಫ್ಟ್ ಟರ್ನ್ ತೊಗೋಬೇಕು ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಸ್ಟೇರಿಂಗ್ ವೀಲ್ನ ಹ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ ಫುಲ್ ಆ್ಯಂಡ್ ಪುಷ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ಸ್ಟೇರಿಂಗನ್ನು ಕಂಟ್ರೋಲ್ ಮಾಡೋದು ಬೆಟರು. ಸ್ಟಾರ್ಟಿಂಗ್ ಟೈಮ್ನಲ್ಲಿ ನೀವು ಪ್ರಾಕ್ಟೀಸ್ ಆಗೋವರೆಗೂ, ಒಂದು ಗ್ರಿಪ್ ಸಿಗೋವರೆಗೂ ಈ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಡು ಫುಲ್ ಆ್ಯಂಡ್ ಪುಷ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ಸ್ಟೇರಿಂಗ್ ವೀಲ್ನ ಕಂಟ್ರೋಲ್ ಮಾಡೋದನ್ನು ಕಲೀರಿ. ಅದಾದಮೇಲೆ ಬಂದ್ಬಿಟ್ಟು ನೀವು ಸಿಂಗಲ್ ಹ್ಯಾಂಡೆಡಲ್ಲಿ ಕೂಡ ಹ್ಯಾಂಡಲ್ ಮಾಡ್ಬೋದು. ಓಕೆನಾ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಸ್ಟೇರಿಂಗ್ ವೀಲ್ನ ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡ್ತಾ ಒಂದು ಹೈವೇದಲ್ಲಿ ಡ್ರೈವ್ ಮಾಡಿ, ಅಂದರೆ ಯಾವ ರೀತಿಯಾಗಿ ಫಸ್ಟ್ ಗೇರಿಂದ ಸೆಕೆಂಡಿಂದ ಥರ್ಡಿಂದ ಫೋರ್ತು, ಹಾಗೆ ಸ್ಟೇರಿಂಗ್ ವೀಲ್ನ ಹೈವೇಗಳಲ್ಲಿ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು ಅಂತ ನೋಡೋಣ. ಆ ವಿಡಿಯೋನ ನೀವು ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜೊತೆಗೆ ನೋಟಿಫಿಕೇಶನ್ ಬೆಲ್ನ ಎನೇಬಲ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.